ಯಾರ ಪ್ರಾರ್ಥನೆ ದೇವ್ರು ಕೇಳ್ತಾರೆ? ಧರ್ಮೋಪದೇಶವನ್ನ ಕೈಕೊಂಡು ನಡೆಯೋಣ ಪ್ರಾರ್ಥನೆ ದೇವ್ರು ಕೇಳ್ತಾರೆ. ಅರ್ಥ ಆಯ್ತಾ? ದೇವ್ರ ವಾಕ್ಯ ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ರೆ ದೇವ್ರ ವಾಕ್ಯತೆ ಧರ್ಮೋಪದೇಶವನ್ನ ಕೈಗೊಳ್ಳದೇ ಇರುವವನು ಪ್ರಾರ್ಥನೆ ಮಾಡುವುದು ಅದು ದೇವರಿಗೆ ಏನಾಗಿದೆ? ದೇಶ ಅಸಹ್ಯ ಅಂತ ದೇವ್ರ ವಾಕ್ಯ ಸರ್. ಇವತ್ತು ನನ್ನ ಜೀವಿತ ನಿನ್ನ ಜೀವಿತದಲ್ಲಿ ಧರ್ಮಶಾಸ್ತ್ರ ನಾವು ಕೈಕೊಂಡು ನಡೆದು ದೇವರಿಗೆ ನಾವು ಬದುಕಿ ಬಾಳಿದ್ರೆ ಖಂಡಿತ ನನ್ನ ಪ್ರಾರ್ಥನೆ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ. ಯಾರು ದೇವರ ವಾಕ್ಯನ ಕೈಕೊಂಡು ನಡೀತಾರೋ ಅವ್ರ ಪ್ರಾರ್ಥನೆ ದೇವರು ಕೇಳ್ತಾರೆ, ಅವರ ಅಗತ್ಯನ ಪೂರೈಸ್ತಾರೆ, ಅವರ ಸಮಸ್ಯೆಗಳನ್ನು ಪರಿಹರಿಸ್ತಾರೆ, ಅವ್ರಿಗೆ ದೇವರ ಅದ್ಭುತ ನಡೆಸ್ತದೆ. ಅದಕ್ಕೆ ಆಗ್ತದೆ ದೇವರ ವಾಕ್ಯನ ಕೈಗೊಳ್ಳದೆ ಮಾಡುವಂಥ ಪ್ರಾರ್ಥನೆ ಅದು ದೇವರಿಗೆ ಅಸಹ್ಯ ಆಗಿದೆ. ಕೈಕೊಂಡು ನಡೆಯೋಣ ಪ್ರಾರ್ಥನೆ ದೇವರಿಗೆ ಮಧ್ಯೆ ಕೇಳೋರಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೋಡಿದ್ದೀವಿ ಯಾರು ಕೈಕೊಂಡು ನಡೆದ್ರು ಅವ್ರಿಗೆ ಏನು ಆಸ್ವಾದ ಬಂತದನ್ನು ತಿಳ್ಕೊಂಡೇವೆ. ಇವತ್ತು ದೇಶ ನಾವು ಗೊತ್ತಾನೆ ವಾಕ್ಯತದೆ ದೇವರ ವಾಕ್ಯನ ಕೈಕೊಂಡು ನಡೆಯುವುದರಿಂದ ಏನೇನು ನಮಗೆ ಶುಭಗಳಾಗ್ತವೆ. ಎಲ್ಲರೂ ಕೇಳಿಸ್ತಾ ಇದೆ? ಎಲ್ಲರೂ ಕೇಳಿಸ್ತಾ ಬ್ರದರ್? ಹಿಂದಿರು ಸಹೋದರ ಸಹೋದರಿಗೆ ಇವತ್ತು ನಾವು ದೇವರ ವಾಕ್ಯ ಕೈಕೊಂಡು ನಡೆದ್ರೆ ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಮಕ್ಕಳಿಗೆ ಏನು ಹಿಡಿದು 2ನೇ ದಿವಸ ನೋಡಿದ ವಿಷಯ ಅಂದರೆ ದೇವರ ವಾಕ್ಯತೆ ಆಜ್ಞೆ ನಾವು ಕೈಕೊಂಡು ನಡೆದ್ರೆ ಶತ್ರು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಹೋಗ್ತಂತ ನಿನ್ನೆ ದಿವಸ ನಾವು ಪ್ರಸಂಗ ಕೇಳಿದ್ವಿ. ನೈಟ್ ಕೇಳಿದ್ರ ಶತ್ರುವನ್ನ ದೇವರು ತುಳಿದು ಹಾಕ್ಲಿಕ್ಕೆ ದೇವರು ಶಕ್ತಿ ಕೊಡಿದಾರೆ. ವೈರಿಯ ಸಮಸ್ತ ಬಲ ತುಳಿದಕ್ಕೆ ದೇವರು ಏನಿದೆ ವಿಷಯ ಅಂದರೆ ಅಧಿಕಾರ ಕೊಡಿದಾರೆ. ನಿಮಗೆ ಯಾವ ಕೇಡು ಸಂಭವಿಸ್ತು ಒಂದು ದಾರಿಯಿಂದ ಅವನು ಬಂದರೆ ಸೈತನ ಎಷ್ಟು ದಾರಿಯಿಂದ ಓಡಿ ಹೋಗ್ತಾನೆ? 7 ದಾರಿಯಿಂದ. ಕೇಳಿದ್ರೆ ನೀನು ವಾಕ್ಯ ರಾತ್ರಿ ಸ್ವಲ್ಪ ಜನ들 ನೀವು ಕೇಳಿದ್ರಮ್ಮ ಜ್ಞಾಪಕ ಇಟ್ಕೊಳ್ತೀವಿ. ಈಗ ದೇಶ ನಾವು 3ನೇದಾಗಿ ನೋಡಿದ ದೇಶ ಅಂದರೆ ಮೊನ್ನೆ ದಿವಸ ದೇಶ ಅಂದರೆ ನೋಡ್ತಿರುವಾಗ ನಮ್ಮ ವಾಕ್ಯನ ಕೈಕೊಂಡು ನಡೆದ್ರೆ ಕುಟುಂಬದಲ್ಲಿಯೂ ಊರಲ್ಲಿಯೂ ಅಡವಿಯಲ್ಲಿಯೂ ಎಲ್ಲ ಇದ್ದೀರಾ ಕೊಣಿಮೆಗಳಲ್ಲಿಯೂ ಪಶುಗಳಲ್ಲಿಯೂ ದೇವ್ರು ನಮಗೆಲ್ಲ ಏನು ಮಾಡ್ತಾರೆ ದೇಶ ಅಂದರೆ ಶುಭವನ್ನುಂಟು ಮಾಡ್ತಾರೆ. ಎಷ್ಟು ಜನರಿಗೆ ಶುಭ ಉಂಟಾಗಬೇಕಂತ ಆಸೆ ಇದೆ? ಮನೆಗೂ ಕುಟುಂಬಕ್ಕೂ ಮಕ್ಕಳಿಗೆಲ್ಲ ಶುಭ ಆಗಬೇಕಂತ ಆಸೆ ಇದೆಯಾ? ಹಲ್ಲೆಲೂಯಾ. ಹಾಗಾದ್ರೆ ನಾನು ದೇವ ಜನರೇ ದೇವ ಭಕ್ತರೇ ನಾವು ಧರ್ಮೋಪದೇಶಗಳನ್ನ ಮತ್ತೊಂದು ಅವ್ರು ತೆಗಿಯೋಣ. ನಮ್ಮನ್ನು ನಿಮ್ಮನ್ನು ಉನ್ನತವಾಗಿ ಇರಬೇಕಂತ ಆಸೆ ಪಡ್ತಿದ್ದೇವೆ ಜನರೇ. ಅನೇಕ ಜನ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೇವೆ. ದೇವರ ವಾಕ್ಯ ನಾವು ಕೈಕೊಂಡು ಹಿಡಿದ್ರಿಂದ ಖಂಡಿತ ನಮ್ಮ ನಿಮ್ಮೆಲ್ಲರ ಜೀವಿತಿಗೆ ಒಂದು ದೊಡ್ಡ ಆಸ್ವಾದ. ಮೀರು ನಡೆಯೋದ್ರಿಂದ ಅದು ಏನಿದೆ ಅಂತಲೂ ಸಹ ವಾಕ್ಯ ಇದೆ ದೇಶ. ಅರ್ಥ ಆಯ್ತಾ? ಎರಡೂ ನಮಗೆ ದೇವ್ರು ನಮ್ಮ ಮುಂದೆನೇ ಇಟ್ಟಿದ್ದಾರೆ ಕಣ್ಣು ಮುಂದೆ. ನಾವು ಕೈಕೊಂಡು ನಡೆದ್ರೆ ನಮಗೆ ಶುಭಗಳಿದ್ದಾವೆ, ನಾವು ಮೀರಿ ನಡೆದ್ರೆ ನಮ್ಮೆಲ್ಲರಿಗೆ ಶಾಪ ಇದೆ ದೇಶ. ಅವುಗಳೆಲ್ಲವನ್ನೇ ಬಿಡಿಸ್ಲಿಕ್ಕೆ ಬಂದಂಥವ್ರೆ ಯೇಸು ಸ್ವಾಮಿ ದೇವಚನ. ಆಮೇಲೆ ಹಾಗಾಗಿ ದೇವಚನ ಓದಿಕೋಣ. ಇವತ್ತು ದಿವಸ ನಿನ್ನೆ ನಾವು ನೋಡಿದ್ದೇವೆ ದೇವಚ ಅಂದರೆ ಫಸ್ಟ್ನೇ ದಿವಸದಲ್ಲಿ ಈ ಶುಭಗಳೆಲ್ಲ ಪ್ರಾಪ್ತ ಆಗ್ತವೆ. ಊರಲ್ಲಿಯೂ ಅಡವಿಯಲ್ಲಿಯೂ ಸಂತಾನದಲ್ಲಿಯೂ ವ್ಯವಸಾಯದಲ್ಲಿಯೂ ಶುಭಗಳ ಕೊನೆಮೆಗಳು ಪುಟ್ಟಿಗಳಲ್ಲಿ ದೇವರು ಏನು ಮಾಡ್ತಾರೆ? ನಮಗೆ ಕೆಲಸಕ್ಕೆ ಹೋಗುವಾಗಲೂ ಬರೋ ದೇವರು ಶುಭವನ್ನೇ ಕೊಡ್ತಾರೆ ದೇವಚ ಅಂದರೆ. ಆಮೇಲೆ ಇವತ್ತು ನಮ್ಮ ಜೀವಿತ ನಾವು ನಿನ್ನೆ ನೋಡಿದ್ದೇವೆ ಶತ್ರು ಒಂದು ದಾರಿಯಿಂದ ಬರೋದವ್ರೆ. 28ನೇ ಎಲ್ಲರೂ ತೆಗೆದ್ರ ಧರ್ಮೋಪದೇಶ ಕಂಡ್ರ ಡೆಟ್ರಾನಮಿ ವಾಕ್ಯ ಡೆಟ್ರಾನಮಿ ಚಾಪ್ಟರ್ 28 ವರ್ಡ್ಸ್ 1 to 7 ಇಸ್ ದೇವಚನ ಕಂಪ್ಲೀಟ್ ಆಗಿದೆ ದೇವಚ ಅಂದರೆ. ಈಗ ನಾವು ಮುಂದಿನ ವಾಕ್ಯನ ಧ್ಯಾನ ಮಾಡೋಣ. ಯಾಕೆ ಅನೇಕ ಜನ ಒಂದು ದೊಡ್ಡ ಪ್ರಶ್ನೆ, ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಅಯ್ಯೋ ನಾನು ದೇವ್ರ ಹತ್ರ ಹೋಗ್ತೇನೆ, ನಾನು ಎಲ್ಲ ಮಾಡ್ತೇನೆ ದೇವಚನ. ಅದಕ್ಕೆ ಏಷ ನೀನು ಹೇಳಿದ ನಮ್ಮ ಉಪವಾಸ ಪ್ರಾರ್ಥನೆ ಏನು ಗೊತ್ತಾ? ವ್ಯಾಜ್ಯಗಳು, ಕಲಹಗಳು, ಗುದ್ದಗಳು ಇಂಥ ಉಪವಾಸ ಪ್ರಾರ್ಥನೆ ಆಗಿರಬಾರ್ದು. ನಾವು ಉಪವಾಸ ಪ್ರಾರ್ಥನೆ ಎಂಥದ್ದು ದೇವಚನ? ಬರೀ ಬೆತ್ತಲೆ ಇದ್ದ ಮನೆ ಹೊದಿಸುವಂಥದ್ದು, ಅನ್ನ ಇಲ್ಲದವನಿಗೆ ಅನ್ನ ಕೊಡುವಂಥದ್ದು ಎಲ್ಲ ಇದ್ದೀರಾ? ಇವೆಲ್ಲ ವಿಷಯ 2 ದಿವಸವರೆಗೆ ನಾವು ಮಾತನಾಡಿ ತಿಳ್ಕೊಂಡಿದ್ದೀವಿ ವಿಷಯ. ಈಗ 3ನೇ ದಿವಸದಲ್ಲಿ ನಾವು ಬಂದಿದ್ದೀವಿ ಉಪವಾಸ ಪ್ರಾರ್ಥನೆಯಲ್ಲಿ. ಇವತ್ತಿನ ಒಂದು ದೊಡ್ಡ ಸಂದೇಶ ವಾಕ್ಯ ಓದಿಕೊಂಡು ವಿಷಯ ಅಂದರೆ ಧರ್ಮೋಪದೇಶ ಕಂಡು 28ನೇದೆ 8ರಿಂದ ದಿವಸ ಅಂದರೆ ನಾವು 12ನೇ ವಚನವರೆಗೆ ಓದಿಕೋಣ. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಆಮೇನ್. ಎಲ್ಲರಿಗೂ ಸಿಕ್ಕಿದ 8ನೇ ವಚನ ದಿವಸ 20ನೇ ದೇವರು ವಾಕ್ಯ. ಎಲ್ಲರಿಗೊಂದು ಆಸೆ, ನಮ್ಮ ಮನೆಗೆ ಆಸ್ವಾದ ಬರಬೇಕ್ರಿ, ನಮಗೆ ಶುಭ ಆಗಬೇಕು, ನಮ್ಮ ಕುಟುಂಬಕ್ಕೆ ಶುಭ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ. ವಾಕ್ಯದ ನನ್ನ ಆಜ್ಞೆನ ಶ್ರದ್ಧೆಯಿಂದ ಕೇಳಿ ನೀವು ಕೈಕೊಂಡು ನಡೆದರೆ ನಿಮಗೆ ಇವೆಲ್ಲ ಪ್ರಾಪ್ತವಾಗ್ತವೆ, ಇವೆಲ್ಲ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ದೇವರ ವಾಕ್ಯದ ದೇಶ 8ನೇ ವಚನ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನಿಗೆ ಶುಭವನ್ನು ಅನುಗ್ರಹಿಸುವನು. ಆತ ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವಿರುವ ದೇಶ, ಇರುವ ಗ್ರಾಮ, ಇರುವ ಹಳ್ಳಿಯಲ್ಲೆಲ್ಲ ದೇವರು ಶುಭವನ್ನು ಉಂಟು ಮಾಡ್ತಾರೆ. ಯಾವಾಗ ಶುಭ ಬರ್ತದೆ?
ಯಾವಾಗ ಆಶೀರ್ವಾದಕ್ಕೆ ಒಳಗಾಗ್ತೇವೆ? ದೇವರ ವಾಕ್ಯನ ಕೈಕೊಂಡು ನಡಿ. ಇಲ್ಲಿ ವಾಕ್ಯ ಅದೇ, ನಿಮ್ಮ ಖನಿಜಗಳು ಯಾವಾಗಲೂ ತುಂಬಿರುವಂತೆ, ಅಥವಾ ಹಣ ತುಂಬಿರುವಂತೆ, ಅಥವಾ ಆರ್ಥಿಕತೆ ನಿಮ್ಮ ದೇವರು ತುಂಬಿರುತ್ತೆ. ಈ ಪ್ರಯತ್ನಗಳೆಲ್ಲ ನಿಮಗೆ ಪ್ರಯತ್ನ ಯಾವುದೇ ಮಾಡ್ತೀರಾ ಅದು ಪ್ರಯತ್ನ ಸಫಲ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಜೀವಿತ ಒಂದು ಕಲ್ತ್ಕೊಳ್ಬೇಕಾದೆ, ನಾನು ನೀನು ಸಹ ದೇವರ ವಾಕ್ಯವನ್ನ ಕೈಕೊಂಡು ನಡಿಬೇಕಾಗಿದೆ. ಎಲ್ಲ ಇದ್ದೀರಾ ಬ್ರದರ್ಸ್? ಎಲ್ಲ ಕೇಳ್ತಾ ಇದ್ದೀರಾ? ಎಷ್ಟೋ ಜನ ನಾವು ಏನು ಮಾಡ್ತೀವಿ, ದೇವ್ರು ಹೇಳೋದೇ ಒಂದೇ, ನಾವು ಮಾಡುವಂಥದ್ದೇ ಒಂದಾಯ್ತು ವಿಷಯ. ಎಷ್ಟು ಜನರು ನಿಮ್ಮ ಮಾತನ್ನು ಕೇಳುವಂಥ ಮಕ್ಕಳಿಗೆ ಏನೆಲ್ಲ ಸಹಾಯ ಮಾಡ್ತಾ ಇದ್ರಿ, ನಿಮ್ಮ ಮಾತನ್ನು ಕೇಳಿರುವಂಥ ಮಕ್ಕಳಿಗೆ ನೀವು ಸಹಾಯ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೆ ಇಬ್ಬರು ಇರ್ತಾರೆ ದೇವಶನ, ಇಬ್ಬರಲ್ಲಿ ದೇವಶನ ಇಬ್ಬರನ್ನು ಪ್ರೀತಿ ಮಾಡ್ತೀರಿ ಇಲ್ಲ ಅಂತಲ್ಲ, ಹೆಚ್ಚಾಗಿ ನಿಮ್ಮ ಮಾತು ಕೇಳೋದು ನೋಡ್ರಿ. ಯಾಕೋಬನಿಗೆ 12 ಮಕ್ಕಳು ದೇವಶನ, 12 ಮಕ್ಕಳಿದ್ರು ಸಹ ದೇವಶನ್ರೆ, ಯಾಕೋಬ ಹೆಚ್ಚಾಗಿ ಯಾರನ್ನ ಪ್ರೀತಿ ಮಾಡಿದೆ ಹೇಳ್ರಿ? ಯೋಸೇಫನ. ಎಲ್ಲ ಇದ್ದೀರಾ? ಪೋಟಿಫರನ ಪ್ರೀತಿ ಮಾಡ್ದ? ಯಾರನ್ನ? ಯೋಸೇಫ. ಅವನು ನಿಲುವಂಗಿ ತಂದು ಕೊಟ್ಟ. ಯಾಕೆ ಹೇಳ್ರಿ? ಅವನು ತಂದೆ ತಾಯಿ ಮಾತಿಗೆ ವಿಧೇಯನಾಗಿದ್ದ ದೇವಶನ. ಯೋಸೇಫ ಹೆಚ್ಚಾಗಿ ಅಪ್ಪ ಏನು ಹೇಳ್ತಾ ದೇವಶನ್ ನೋಡ್ರಿ, ಅವನಿಗೆ ಹಿಂಸೆ ಇದೆ ಅಂತ ಗೊತ್ತಿದೆ, ಅಣ್ಣ ತಮ್ಮರಿಂದ ನಮಗೆ ಕಷ್ಟ ಇದೆ ಅಂತ ಗೊತ್ತಿದೆ ದೇವಶನ್ರೆ. ಆದ್ರೂ ಸಹ ಅವನು ಏನು ಮಾಡ್ತಾ ಗೊತ್ತಿದೆ ದೇವಶನ್ರೆ, ದೇವ ಮಕ್ಕಳು ಅವನಿಗೆ ಯಾಕೆ ನಿಲುವಂಗಿ ತಂದು ಕೊಟ್ರಂದ್ರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಯಾಕೆ ಪ್ರೀತಿ ಮಾಡಿದ್ರೆ, ಅಪ್ಪ ಹೇಳಿದಂಥ ಮಾತಿಗೆ ಅವನು ಏನಾಯ್ದ ವಿಧೇಯನಾಗಿದ್ರಿಂದ ಅವನಿಗೆ ನಿಲುವಂಗಿ ಕೊಡಲ್ಪಟ್ಟ ದೇವಶನ್ರೆ. ಹಲ್ಲೆಲೂಯಾ. ಅವನಿಗೆ ಎಲ್ಲ ರೀತಿಯ ಪ್ರೀತಿ ಮಾಡ್ತಿದ್ದ ಅಪ್ಪ ದೇವಶನ್. ಹಾಗೆ ನಿಮ್ಮೆಲ್ಲರ ಒಬ್ಬ ಅಪ್ಪ ಇದ್ದಾನೆ ದೇವಶನ್, ಒಬ್ಬ ಡ್ಯಾಡಿ ಇದ್ದಾನೆ ದೇವಶನ್ರೆ, ಆ ರಾಜಾದ ರಾಜ ಇದ್ದ ದೇವಶನ್ರೆ, ಸರ್ವಶಕ್ತ ದೇವರಿದ್ದ ದೇವಶನ್ರೆ. ಅವರ ಮಾತಿಗೆ ನಾವು ವಿಧೇಯರಾದ್ರೆ ದೇವಶನ ನಮಗೆ ಎಲ್ಲವನ್ನ ಕೊಂಡಿಗೆ ದೇವರು ಶಕ್ತರ ದೇವಶನ. ಹಲ್ಲೆಲೂಯಾ. ನಿಮ್ಮೆಲ್ಲರ ಜೀವಿತದಲ್ಲಿ ಪ್ರೀತಿಯ ತಂದೆಯಾದ ದೇವರಿಗೆ ನಾವು ವಿಧೇಯರಾಗಿ ನಡೆದ್ರೆ ಅವರ ಆಶೀರ್ವಾದ ದೇವಶನ. ಇವಾಗ ನಮ್ಮ ಮಕ್ಕಳು ನಮ್ಮ ಹೆಚ್ಚಾಗಿ ಮಾತು ಕೇಳ್ತಾರೆ, ಅವ್ರಿಗೆ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಹೌದಾತು ಇಲ್ಲ ಹೇಳ್ರಿ? ವಾಕ್ಯ ಸ್ವಾಮಿ ಹೇಳ್ತಾರೆ, ಮಗನು ಮೇನನ ಕೇಳಿದ್ರೆ ಹಾವನ್ನ ಕೊಡೋರೆ, ಮಗನು ರೊಟ್ಟಿ ಕೇಳಿದ್ರೆ ಕಲ್ಲನ್ನು ಕೊಡೋರೆ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥನ ಕೊಡಬಲ್ಲವರಾದ್ರೆ, ಕೆಟ್ಟವರಾದ ನೀವು, ಕೆಟ್ಟವರಾದ ನಾವು ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದ್ರೆ, ಪರಲೋಕ ದೇವರನ್ನ ಕೇಳಿಕೊಳ್ಳುವಾಗ ಎಷ್ಟೋ ಒಳ್ಳೆ ವರವನ್ನ ಕೊಡುವನಲ್ಲವೇ? ಹಾಗಾದ್ರೆ ನಾವು ದೇವ್ರ ಮಾತುಗಳ ದೇಶ ನಿಮ್ಮ ಖನಿಜಗಳು. ಇವತ್ತು ಎಷ್ಟೋ ಜನ ದುಡಿಮೆ ಮಾಡ್ತಾರೆ, ಎಷ್ಟೋ ಜನ ಹಣವನ್ನು ಸಂಪಾದಿಸ್ತಾ ದೇಶ, ಅದು ಹೀಗೆ ಬರ್ತದೆ ಈಗ ಹೋಗ್ತಾ ದೇಶ. ಆದರೆ ದೇವ ಮಕ್ಕಳು ನಮ್ಮ ಜೀವಿತ ನಿಮ್ಮ ಜೀವ ಖನಿಜ ತುಂಬಬೇಕಾ? ಮೊದಲನೇದಾಗಿ ವಾಕ್ಯಕ್ಕೆ ವಿಧಾನ ದೇಶ. ಯಾಕೆ ದೇವರು ಅಬ್ರಾಹ್ಮಣಂತ ದೊಡ್ಡ ಆಶ್ವಸ್ತ ದೇಶ ಅಂದ್ರೆ, ಅವನ ಗೆದ್ದ ತಂದೆ ಎಲ್ಲ ವಸ್ತುಗಳಲ್ಲಿ ದೇವರಿಗೆ ಏನು ಮಾಡಿದ ದೇಶ ಅಂದ್ರೆ 10ರಲ್ಲಿ 1 ಭಾಗ ಕೊಟ್ಟ ದೇಶ, ದಶಮ ಭಾಗ ಕೊಟ್ಟ. ಎಲ್ಲ ಇದ್ದೀರಾ? ಎಷ್ಟೋ ಜನ ಹೇಳ್ತಾರೆ ನಾವು ದುಡಿಮೆ ಮಾಡ್ತೀವಿ ಪಾಸ್ಟರ್, ನಮಗೆ ಪ್ರೇಯರ್ ಮಾಡ್ರಿ. ಆದರೆ ದೇವರಿಗೆ ಆಗ ಅವನು ತಂದಂಥ ದೇಶನೇ ಪ್ರತಿಯೊಂದರಲ್ಲಿ. ಅದು ಯಾರಿಗೆ ಕೊಟ್ಟ? ಮಹಾಯಾಜಕನ ಕೊಟ್ಟ ದೇಶ. ಆ ಮಹಾಯಾಜಕ ಯಾರು? ಮೆಲ್ಕಿಜೆದೇಕ ದೇಶ. ಆ ಮೆಲ್ಕಿಜೆದೇಕ ಏನು ತಂದು ಕೊಟ್ಟ ಅವನ ದೇಶ ಅಂದ್ರೆ, ಓದ್ರಿ ನೀವೆಲ್ಲ ಜನರಿಗೆ ತಿರುಗಿ ಹೇಳ್ಬೇಕು ದೇಶ. 14 ಆದಿಕಾಂಡ 14ನೇ ಅಧ್ಯಾಯ 17ನೇ ವಚನ, ಸತ್ಯವೇದ ಇಲ್ಲದೆ ಯಾವುದನ್ನ ನಾವು ಮಾತಾಡ್ತಾ ದೇಶ. ಇವತ್ತು ನನ್ನ ಖನಿಜ ನಿನ್ನ ಖನಿಜ, ನನ್ನ ಪ್ರಯತ್ನ ನಿನ್ನ ಪ್ರಯತ್ನ, ಅವನ ಪ್ರಯತ್ನ ಎಲ್ಲ ದೇವರ ಯಶಸ್ಸು ಕೊಡ ದೇಶ. ಓದಪ್ಪ. ಅವನು ಕೆದೋರ್ ಗೋಮನನ್ನು ಅವನೊಂದಿಗೆ ಇದ್ದ ರಾಜನನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವರನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು. ಸಾಲೇಮಿನ ಅರಸ ಅಂತ ದೇಶ. ಯಾವ ಅರಸ? ಸಾಲೇಮ್ ಅಂದ್ರೆ ದೇವರ ಆಲಯ, ಸಾಲೇಮ್ ಅಂದ್ರೆ ಸಮಾಧಾನ ಕರ್ತನು ಅಂತ ಅರ್ಥ. ಈಗ ಈತನ ಮಹಾಯಾಜಕನ ದೇಶ, ಸಾಲೇಮಿನ ಅರಸ ಅಂತ ದೇಶ, ರಾಜಾದ ರಾಜನ ಮಹಾಯಾಜಕ ಅಂತ ದೇಶ. ಇವನಿಗೆ ಅಂತ್ಯವಿಲ್ಲ ಆದ ದೇಶ. ವಾಕ್ಯದ ಮುಂದೆ ವಚನ ಓದನ. ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. ಎಲ್ಲ ವಸ್ತುಗಳಿಗೆ ಏನ್ ಮಾಡ್ಬೇಕು? ದೇವರಿಗೆ 10ರಲ್ಲಿ 1 ಭಾಗ ಕೊಡ್ಬೇಕು. ಬರೀ ಹಣದಲ್ಲಿ ಅಲ್ಲ, ಪ್ರಾರ್ಥನೆಯಲ್ಲೂ ಇದೆ. ದೇವರು 24 ತಾಸು ಕೊಟ್ಟ ದೇಶ ಪ್ರಾರ್ಥನೆ ಮಾಡ್ಬೇಕು, ಸತ್ಯವೇದನ್ನು ಸಹ ನಾವು ಓದಬೇಕು. ಪ್ರತಿಯೊಂದು ಎಲ್ಲಾದ್ರಲ್ಲಿ ದೇವರಿಗೆ ತಂದು ಕೊಟ್ಟ ದೇಶ. ಸಹೋದರಿಯರೇ, ಇವತ್ತು ನಾನಾಗಲಿ ನೀವಾಗಲಿ ಸಹ ದೇಶ ಅಂದ್ರೆ, ಅಬ್ರಾಮ್ ಯಾಕಷ್ಟು ದೊಡ್ಡ ಐಶ್ವರ್ಯ ಅಂತ ಕಾರಣ ಏನು ಗೊತ್ತಾ?
ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಏನಂತ ಪ್ರಾರ್ಥನೆ ಮಾಡ್ತೇವೆ? ಅಬ್ರಾಮನ ಆಶೀರ್ವಾದ ನಮಗೆ ಬರಲಿ ಅಂತಂದು ಅಲ್ವಾ? ಅಬ್ರಾಮ ಹೊಂದಿಕೊಂಡ ಆಶೀರ್ವಾದ ಅಭಿವೃದ್ಧಿ ನಮಗೂ ಬರಲಿ ಅಂತ ದೇಶ. ಅಬ್ರಾಮ ಮಾಡಿದ ಕೆಲಸ ನಾವು ಮಾಡ್ತಾ ಇದೀವ? ಅಬ್ರಾಮ ಮಾಡಿದಂಥ ನಂಬಿಕೆ ನಾವು ಬದುಕಿದ, ದೇವರ ವಾಕ್ಯಕ್ಕೆ ವಿಧೇಯನಾದ, ದೇವರು ಅವನಿಗೆ ನೀನು ಹೋಗಂತ ಇದ್ದಾಗ ಆ ದೇಶಕ್ಕೆ ಹೋದ, ದೇವಶನ ಅವನು ಮನೆಯನ್ನು ಆಸ್ತಿ ಅಂತಸ್ಬಿಟ್ಟ, ಕುಟುಂಬ ಬಿಟ್ಟ, ದೇವರು ಹೇಳಿದಂಥ ಮಾತಿಗೆ ವಿಧೇಯನಾಗಿ ಹೋದ ದೇವಶನ. ಹಲ್ಲೆಲೂಯಾ. ನೋಡ್ರಿ ಅವನಲ್ಲಿ ಏನು ತ್ಯಾಗ ಆಯ್ತು. ಎಲ್ಲರಿಗೆ ಆಸೆ ಅಬ್ರಾಮ ದೇವರೇ ಹಾಡಾಡ್ತು, ಅಬ್ರಹಾಮನ ದೇವರ ನೀನಾಗೆ ಆರಾಧನೆ, ಈಸಾಕನ ದೇವರ ನೀನಾಗೆ. ಎಲ್ಲರಿಗೆ ಆಸೆ ಅಬ್ರಾಮನ ಆಶೀರ್ವಾದ, ಇಸಾಕನ ಆಶೀರ್ವಾದ, ದೇವರೇ ನಮ್ಗೆ ಯಾಕೋಬನ ಆಶೀರ್ವಾದ ಬೇಕಂತ ದೇಶ. ಅವ್ರು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದ್ರ ದೇಶ. ವಿಧೇಯರಾಗಿ ನಡೆದ್ರು. ಅಬ್ರಾಮ್ ವಾಕ್ಯತದೆ, ಅಬ್ರಾಮ್ ದೇವ್ರಿಗೆ ಸ್ನೇಹಿತನಾಗಿದ್ದ, ಅಬ್ರಾಮ್ ಹೇಳಿದ ದೇವ್ರ ವಾಕ್ಯ ಮಾತಿಗೆ ವಿಧೇಯನಾಗಿದ್ದ ದೇಶ ಅಂದ್ರೆ, ಅವನು ತೋರಿಸುವಂಥ ದೇಶಕ್ಕೆ ಆತ ಹೊಂಟು ಹೋದ ದೇಶ ಅಂದ್ರೆ ವಿಧೇಯತೆ ಭಾಳ ಇಂಪಾರ್ಟೆಂಟ್. ನಾವು ಸಹ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಬರುವ ಆಶೀರ್ವಾದ ಎಲ್ಲ ಒಂದು ದೇಶ. ನೋಡ್ರಿ ಅಬ್ರಾಮ್ನ ಲೈಫ್ ಆಗಿ ಮಾಡಿದ ದೇಶ. ಅವನು ಏನೇ ಆದರೂ ಸಹ ದೇಶ ಅಂದ್ರೆ ಯಾಕೆ ಅಷ್ಟು ದೊಡ್ಡ ಐಶ್ವರ್ಯವಂತನ ಅದು ಗೊತ್ತಾ? ಅವನು ವಾಕ್ಯದ ಅಬ್ರಾಮ್ನು ದೊಡ್ಡ ಐಶ್ವರ್ಯವಂತನ ಆದನು. ಆದ್ರೆ ದೇಶ ಅವನಲ್ಲಿ ಇನ್ನೊಂದು ಗುಣ ದೇಶ, ಅವನು ದೇವರನ್ನ ಆರಾಧಿಸ್ತಾ ಇದ್ದನು. ಎಲ್ಲ ಇದ್ರ ದೇವರನ್ನ ಮಹಿಮೆಪಡಿಸ್ತಾ ಇದ್ದ ದೇಶ ಅಂದ್ರೆ ನೋಡ್ರಿ, ನೀವು ಬೇಕಾದ್ರೆ ಓದ್ರಿ, ಅವನು ಐಶ್ವರ್ಯವಂತನ ಆಗಿದ್ದಿಲ್ಲ. 13ನೇ ಓದ್ರಿ, 2ನೇ ವಚನ. ಯಾರಾದ್ರು? ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತಲಿನವರೆಗೆ, ಅಂದರೆ ಬೇತಲಿನ ಅಂದರವರೆಗೆ, ಬೇತಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಾಗಾಗಿ ನನ್ನ ದೇವ್ರ ಮಕ್ಕಳೇ, ಮತ್ತು ದೇವ್ರು ನಂಬಿದೀವಿ, ದೇವ್ರ ಮಕ್ಕಳ ದೇಶ ಅಂದ್ರೆ ಅಬ್ರಾಮನ ಜೀವಿತದಲ್ಲಿ ನೋಡ್ರಿ, ಅವನು ಎಷ್ಟೇ ದೊಡ್ಡ ಐಶ್ವರ್ಯವಂತನಾಗಿದ್ರು ಸಹ ದೇವರನ್ನ ಆರಾಧಿಸುವಂಥದನ್ನ ಮರಿಲಿಲ್ಲ, ದೇವರನ್ನ ಸ್ತುತಿಸುವುದನ್ನು ಮರಿಲಿಲ್ಲ, ಯಜ್ಞವೇದನ ಕಟ್ಟಿ ದೇವರ ಕಾರ್ಯವನ್ನ ಮಾಡುವುದನ್ನು ಅವನು ಮರಿಲಿಲ್ಲ. ದೇವಶಂಡ್ರೆ, ಇವತ್ತು ನಾನಾಗಲಿ, ನೀವು ಅಲ್ಲಿ ಎಷ್ಟೇ ದೊಡ್ಡ ಐಶ್ವರ್ಯವಂತರಾಗಿರಿ, ನೀವು ಎಷ್ಟೋ ದೊಡ್ಡ ಶ್ರೀಮಂತರಾಗಿರಿ, ಭಾನುವಾರ ಆರಾಧನೆ ಮಾತ್ರ ಅಲಕ್ಷ್ಯ ಮಾಡಬೇಕು. ಭಾನುವಾರ ಆರಾಧನೆ ಗೌರವಿಸಿದ ದೇಶ. ಯಾಕಂದ್ರೆ ದೇವರ ದಿನ ಇದು, ದೇವರೇ ಮಾಡಿದ್ದಾರೆ. 6 ದಿವಸ ದೇವರು ಸೃಷ್ಟಿ ಮಾಡಿ 7ನೇ ದಿವಸದಲ್ಲಿ ವಿಶ್ರಮಿಸಿದ ದಿನ ದೇಶ. ಈ ದಿನವು ದೇವರಿಂದಲೇ ನೇಮಕವಾದ ದಿನ ದೇಶ. ಇದರಲ್ಲಿ ಉಲ್ಲಾಸ, ಇದರಲ್ಲಿ ಸಂತೋಷ ಪಡೋ ದೇವರ ವಾಕ್ಯದ ಸಂದೇಶ. ಹಲ್ಲೆಲೂಯಾ. ಹಾಗಾಗಿ ನನ್ನ ದೇವ್ರ ಮಕ್ಕಳು, ಇವತ್ತು ನಾವಾಗಲಿ ನೀವಾಗಲಿ ದೇವರು ನಂಬಿದ್ದೀವಿ. ದೇವರು ನಂಬುವಾಗ ಕರ್ತನ ದೊಡ್ಡ ಕಾರ್ಯವನ್ನು ದೇವರು ಮಾಡ್ತಾ ದೇಶ. ಹಲ್ಲೆಲೂಯಾ. ಹಾಗಾಗಿ ನನ್ನ ಸಹೋದರಿ, ನಿಮ್ಮ ಕಣಜಿಗೆ ತುಂಬಬೇಕಾ? ನಿಮ್ಮನ್ನ ದೇವಜನ ಆಶೀರ್ವಾದ ದೇವರು ಅದ್ಭುತ ನಡೆಸಬೇಕಾ? ನಿಮ್ಮ ಲೈಫ್ ದೇವಜ ನಿಮ್ಮ ಪಡುವ ಪ್ರಯತ್ನಗಳೆಲ್ಲ ಯಶಸ್ವಿ ಆಗಬೇಕಾ? ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇದ್ರಿ, ಆದರೆ ಎಷ್ಟೋ ಸಾರಿ ಬಿದ್ದು ಹೋಗ್ತಾ ಇದ್ರಿ. ಪ್ರಯತ್ನ ಯಾವುದೇ ಕಾರ್ಯ ಮಾಡಿದ್ರು ಸಹ ದೇಶ, ನಾನು ಯಾವಾಗಲೂ ಯಾವುದೇ ಆಗಲಿ ದೇಶ ಅಂದರೆ, ನಾನು ಏನಾದ್ರು ಪ್ರಯತ್ನ ಮಾಡಿದ್ರೆ ಪ್ರಾರ್ಥನೆ ಮಾಡ್ತೇನೆ. ಫಸ್ಟ್ ಎಲ್ಲ ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ನೆಕ್ಸ್ಟ್ ಪ್ರಯತ್ನ ಮಾಡ್ತೇನೆ, ಆಗ ದೇವ್ರು ನನಗೆ ಯಶಸ್ಸು ಕೊಡ್ತಾ ಇದ್ದೀವಿ. ನಿಮ್ಮ ಲೈಫಲ್ಲಿ ಅಷ್ಟೇ, ಫಸ್ಟ್ ಪ್ರಾರ್ಥನೆ ಮಾಡಿರಿ. ಏನಾದ್ರು ಮಾಡಬೇಕು, ಒಂದು ಸ್ಥಿರವಾದ ಮನಸ್ಸು ಇಟ್ಕೊಡ್ರಿ. ಏನೇ ಕಾರ್ಯ ಮಾಡ್ಬೇಕಾ, ಯಾವುದೇ ವಸ್ತು ತಗೋಬೇಕಾ, ಸೈಟ್ ತಗೋಬೇಕಾ, ಮನೆ ತಗೋಬೇಕಾ, ಆಮೇಲೆ ಗಾಡಿ ತಗೋಬೇಕಾ, ಬೈಕ್ ತಗೋಬೇಕಾ, ಏನಾಗಲಿ ದೇಶ, ಈ ದೇವ್ ಮಕ್ಕಳು ನಿಮ್ಮ ಹತ್ರ ರಿಕ್ವೆಸ್ಟ್, ನಿಮ್ಮ ಹತ್ರ ದಯಮಾಡಿ ನಾನು ಕೇಳ್ತೀನಿ, ನಿಮ್ಮ ಶಕ್ತಿ ಮೀರಿ ನೀವು ಸಾಲ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಶಕ್ತಿ ಇದೆಯಾ, ನೀವು ಮಾಡ್ರಿ. ಅದಕ್ಕೆ ದೇವಶನ ನೀವು ತೀರ್ಮಾನ ಮಾಡ್ರಿ, ದೇವ್ರ ಹತ್ರ ಕೇಳ್ಕೊಡ್ರಿ. ದೇವಶನ ವಾಕ್ಯದ ಸಾಲ ಕೊಡಿದ್ರೆ ಹೊತ್ತು ಸಾಲ ತೆಗೆದುಕೊತ ಹೇಳ್ತಾರೆ. ಅವ್ರು ನಾವೆಲ್ಲ ಸಾಲಗಾರ ಆಗಿರುವಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಕರ್ತನ ಮುಂದೆ ಹೇಳೋಣ, ದೇವರೇ ನೀ ನನಗೆ ಸಹಾಯ ಕೊಡು ಎಂಬುದಾಗಿ. ನನ್ನ ಸಹೋದರಿಯರೇ, ನಾವು ಯಾರೇ ಆಗಿರಲಿ, ನಿಮ್ಮ ಮನೆ ಕಟ್ಟಕ್ಕೆ ಹೋಗ್ತಾ ಚಿಂತೆಯಲ್ಲಿ, ನಿಮ್ಮ ಮನೆ ಕಟ್ಟಕ್ಕೆ ದೇವ್ರ ಸ್ತೋತ್ರ. ಸುಮ್ಮನೆ ವ್ಯರ್ಥವಾಗಿ ತೆಗೆದುಕೊಂಡು ವ್ಯರ್ಥವಾಗಿ ನೀನು ಗದ್ದೆಗೆ ತಗೋತಾ ದೇವ್ರ ಸ್ತೋತ್ರ, ನೀ ಟ್ಯಾಕ್ಟ್ರಿ ತಗೋತಾ ದೇವ್ರ ಸ್ತೋತ್ರ, ನೀನು ವ್ಯವಸಾಯಕ್ಕಾಗೋ, ನಿನ್ನ ಡ್ಯೂಟಿಗೆ ಆಗೋ, ನಿನ್ನ ಕೆಲಸಕ್ಕಾಗೋ ಬೈಕ್ ತಗೋತಾ ದೇವ್ರ ಸ್ತೋತ್ರ, ಚಿಂತೆ ಇಲ್ಲ. ಕಾರ್ ತೆಗೆದುಕೊಂಡು ನಿನ್ನ ಅವಶ್ಯಕತೆ ದೇವ್ರ ಸ್ತೋತ್ರ. ಆದರೆ ನೀನು ಅದನ್ನು ಕಟ್ಟೋದಕ್ಕಾಗಿ ಸಾಮರ್ಥ್ಯಕ್ಕಾಗಿ ದೇವ್ರ ಹತ್ರ ಕೇಳ್ಕೋಬೇಕು, ಮತ್ತು ನಿನಗೆ ಆ ಸಾಮರ್ಥ್ಯ ಇದೆಯಲ್ಲ ಎಂಬುದಾಗಿ ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ಹಲವರಿಗೆ ನೋಡ್ಬೇಕು ದೇವಶಂಡ್ರೆ, ಏನೇನೆಲ್ಲ ಪ್ಲಾನ್ ಮಾಡ್ತಾರೆ. ನಿಮ್ಮ ಪ್ಲಾನ್ಕ್ಕಿಂತಲೂ ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ಕೆಲವರಿಗೆ ಸ್ಥಿರವಾದ ಮನಸ್ಸು ಇಲ್ದಾರಂದ್ರ ಯಾವ ಕಾರ್ಯವು ಏನಾಗ್ತಲ್ಲ ದೇಶ ಯಶಸ್ವಿ ಆಗ್ತಲ್ಲ. ಇಲ್ಲಿ ವಾಕ್ಯ ಅಂತದೆ, ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು, 8ನೇ ವಚನ ನೋಡ್ರಿ, ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತ ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನಿಮ್ಮ ಪ್ರಯತ್ನ ಸಫಲ ಆಗ್ಬೇಕಾ? ಫಸ್ಟ್ ಪ್ರಯತ್ನ ಮಾಡ್ಕೊಂಡು ಏನು ಮಾಡ್ರಿ, ನೀವು ಪ್ರಾರ್ಥನೆ ಮಾಡ್ರಿ, ಪ್ಲಾನ್ ಮಾಡ್ರಿ. ಅದಕ್ಕೆ ನಾವು ಇಟ್ಟು ಪ್ರಾರ್ಥನೆ ಮಾಡ್ತೀವಿ. ನೀವು ಹಾಗೆ ಮಾಡ್ರಿ. ನಿಮ್ದು ಏನು ಸಾಲ ಇದೆಯೋ, ಏನು ಕಷ್ಟ ಇದೆಯೋ,
ಏನು ಅವಶ್ಯಕತೆ ಇದೆಯೋ ಬರ್ರಿ ದೇವಶನ, ದೇವ್ರ ಮುಂದೆ ಇಡ್ರಿ ದೇವಶನ, ಪ್ರಾರ್ಥಿಸ್ರಿ ದೇವಶನ, ಆಗ ಪ್ರಯತ್ನ ಮಾಡಿ ದೇವಶನ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ದೇವಶನ ನಮ್ಮ ಜೀವಿತದಲ್ಲಿ ಏನು ಮಾಡ್ಕೋತಾ, ನಾವೇ ಸ್ವಂತ ಪ್ಲಾನ್, ಸ್ವಂತ ಇಂಜಿನಿಯರ್, ಸ್ವಂತ ಬುದ್ಧಿ, ಸ್ವಂತ ಜ್ಞಾನ ಬೇಡ ಹತ್ಕೋಬೇಡ ಪ್ಲೀಸ್. ನೀವು ಏನೇ ಮಾಡ್ರು, ನೀವು ಏನಕ್ಕೆ ಜನರಿಗೆ ಏನಾಗಿ ಗೊತ್ತಾ, ಸ್ವಲ್ಪ ದುಡ್ಡು ಬಂದ ತಕ್ಷಣ ಯಾರ ಸಲಹೆನೂ ಕೇಳಲ್ಲ, ಯಾರ ಆಲೋಚನೆಯೂ ಕೇಳದೆ. ಹಲ್ಲೆಲೂಯಾ. ಯಾಕೆ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಗೆ ಸಾಮರ್ಥ್ಯ ಇದೆಯಾ, ಖಂಡಿತ ನೀವು ದೇವ ಜನರು ಇದ್ದೀರಾ, ಒಳ್ಳೆ ರೀತಿ ನಿಮ್ಗೆ ಉಪಯೋಗ ಆಗ್ತವ, ನಿಮ್ಮ ದುಡಿಮೆ ಇದೆಯಾ, ಮಾಡ್ರಿ. ಒಂದರಲ್ಲಿ ಸರಿಯಾಗಿ ನಮ್ಗೆ ಕೆಲವ್ರು ಏನು ಮಾಡ್ತಾರೆ, ಒಂದೇ ಸಾರಿ ನಾವೇನಾಗ ಒಂದೇ ಸಾರಿ ದೊಡ್ಡ ಐಶ್ವರ್ಯರಾಗಬೇಕಂತ ಆಸೆ. ತಪ್ಪಲ್ಲ. ವಾಕ್ಯತ ಆಸೆ ಇರ್ಬೇಕು, ಆದ್ರೆ ಏನಿರಬಾರ್ದು, ದುರಾಸೆ ಇರಬಾರ್ದ್ರಿ. ಇವತ್ತು ನಾನು ನೀವು ಒಬ್ಬೊಬ್ರು ನೋಡಿ, ದೇವರ ಕೃಪೆಯಿಂದ ದೇವರ ಹೆಸರಿನಲ್ಲಿ ನಾವು ದುಡಿಮೆ ಮಾಡಿ, ಕೆಲಸ ಮಾಡಿ, ಪ್ರಾರ್ಥನೆ ಮಾಡಿ, ಭಕ್ತಿ ಮಾಡಿ, ಪ್ರಯತ್ನ ಮಾಡಿದ್ರೆ ನಮ್ಮ ಕಾರ್ಯ, ನಿಮ್ಮ ಕಾರ್ಯ ಸಫಲ ಆಗುತ್ತೆ. ಅದು ಬಿಟ್ಟು ದೇಶ ನಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿ ಮೇಲೆ ಹೋದರೆ ಭಾಳ ಕಷ್ಟಕ್ಕೆ ಒಳಗಾದ ದೇಶ. ಪ್ಲೀಸ್, ಸ್ಥಿರವಾದ ಮನಸ್ಸಿರ್ಬೇಕು. ನಮ್ಮನ್ನು ನೋಡುವಾರು ಏನು ತಿಳ್ಕೋದ್ರ ದೇಶ ಅಂದರೆ, ನಾವು ಏನೆಲ್ಲ ಅವ್ರು ಸ್ಥಿರವಾದ ಮನಸ್ಸಿಲ್ರಿ ಅಂಥವ್ರನ್ನೆಲ್ಲ ನಂಬ್ಕೊಂಡ್ಬಿಟ್ಟು ನಾವು ಏನೋ ಮಾತಾಡ್ಕೊತಿಗೆ ಮಾಡಿದ್ರೆ ಭಾಳ ಕಷ್ಟ ಐತೆ ಅಂತ ಏನು ಮಾಡಲ್ಲ ದೇಶ. ನಮ್ಮ ವಿಷಯದಲ್ಲಿ ಅವ್ರು ಮಾತಾಡಲ್ಲ ದೇಶ. ಎಲ್ಲ ಇದ್ದೀರಾ? ಅದಕ್ಕೆ ನೀವು ಏನೇ ಪ್ರಯತ್ನ ಮಾಡಿದ್ರು ಫಸ್ಟ್ ಪ್ರಾರ್ಥನೆ ಮಾಡಿ, ಪ್ಲಾನ್ ಮಾಡಿರಿ, ಸ್ಥಿರವಾದ ಮನಸ್ಸಿರ್ಬೇಕು. ಏನೇ ಮಾಡ್ಬೇಕಂತ ಮನಸ್ಸಿದೆಯಾ ಅದು ನೀವು ಖಂಡಿತ ನೆರವೇರ್ತದೆ ದೇಶ. ಆದರೆ ಕುಟುಂಬವಾಗಿ ಯೋಚನೆ ಮಾಡಿ ಮಾತಾಡ್ಬೇಕು ನೀವು. ಹಲ್ಲೆಲೂಯಾ. ಆದರೆ ದೇವರ ಪ್ರಾರ್ಥನೆಗಳು ನಾವು ಬಿಡೋದು ಬೇಡ್ರಿ ಅಂತ ಹೇಳುವಂಥ ದೇಶ. ಹಲ್ಲೆಲೂಯಾ. ನೋಡಿ, ಏನೇ ಆಗಲಿ ಯಾವುದೇ ಆಗಲಿ ನಮಗೆ ಆಸೆ ಇದೆಯಾ, ಆ ಆಸೆ ದೇವ್ರ ಮುಂದೆ ಬರೆದಿಟ್ಟು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಆ ಟೈಮ್ಗೆ ಆ ಸಮಯಕ್ಕೆ ನೋಡ್ರಿ, ದೇವರು ಯಾರಾದರೂ ಒದಗಿಸ್ತಾ ದೇಶ, ಯಾರಾದರೂ ಆ ಸಮಯಕ್ಕೆ ದೇವ್ರ ದೊಡ್ಡ ಕಾರ್ಯ. ಯಾಕೆ ಹೇಳ್ರಿ? ಪ್ರಾರ್ಥನೆ ಮಾಡಿ ಪ್ರಯತ್ನ ಮಾಡಿದ್ರೆ ದೇವ್ರ ದೊಡ್ಡ ಕಾರ್ಯ. ನಿಮ್ಮ ಪ್ರಯತ್ನಗಳೆಲ್ಲ ಸಫಲ ಆಗಬೇಕಾ, ನಿಮ್ಮ ಎಲ್ಲ ಕಾರ್ಯವು ಕೈಗೂಡಬೇಕಾ, ನಿಮ್ಮ ಜೀವಿತದ ಅವಶ್ಯಕತೆಗಳೆಲ್ಲ ಪೂರೈಸಲ್ಪಡಬೇಕಾ, ದೇವರಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡಿ, ಎರಡನೇದಾಗಿ ನೀವು ಪ್ರಯತ್ನ ಮಾಡಿ, ಖಂಡಿತ ದೇವ್ರ ದೊಡ್ಡ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಸಹೋದರ ದೇವರು ವಾಕ್ಯತೆ ಶುಭ ಅನುಗ್ರಹಿಸನು. ಆತ ನಿಮಗೆ ಕೊಡುವ ದೇಶದಲ್ಲಿ ಶುಭವನ್ನೇ ಉಂಟು ಮಾಡುವನು. ಬದಸ್ ನೀವು ಯಾವುದೇ ಊರಲ್ಲಿ ಇರಲಿ, ಯಾವ ಜಾಗದಲ್ಲಿ, ಯಾವ ಸ್ಥಳದಲ್ಲಿ ದೇವರು ನಿಮ್ಗೆ ಏನು ಉಂಟು ಮಾಡ್ತಾರೆ? ಯಾವಾಗ ನೀನು ದೇವರ ವಾಕ್ಯನ ಕೈಕೊಂಡು ನಡೆಯುವಾಗ, ನೀನು ದೇವರಿಗೆ ಜೀವಿಸುವಾಗ, ನೀನು ಪ್ರಾರ್ಥಿಸುವಾಗ, ನೀನು ದೇವರಿಗೆ ನಿಂತುಕೊಳ್ಳುವಾಗ, ದೇವರಿಗೆ ಬದುಕಿ ಬಾಳುವಾಗ ದೇವರು ನಿನ್ನ ಕಾರ್ಯ, ನನ್ನ ಕಾರ್ಯಗಳನ್ನ ಏನು ಮಾಡ್ತಾರೆ? ದೇವರು ಸಫಲತೆನ ದೇವರು ಕೊಡ್ತಾರೆ. ಆಮೇಲೆ ದೇವರು ವಾಕ್ಯ ಸಮೂಲ್ಯ ವಚನೆ, ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನ ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಆತನು ಮಾಡಿದ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸೋಣ. ಭೂಮಿಯಲ್ಲಿರುವ ಎಲ್ಲಾ ಜನಗಳು, ಭೂಮಿಯಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿ ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ವಾಕ್ಯ ಆಗ್ತದೆ, ನೀವು ನನ್ನ ಆಜ್ಞೆನ ಕೇಳಿ ಕೈಕೊಂಡು ನಡೆದರೆ ನನ್ನ ಜನರ ಹೇಳಿ ನಾನು ನಿಮ್ಮನ್ನು ಆರಿಸಿಕೊಳ್ತೇನೆ ಮತ್ತು ನಿಮ್ಮನ್ನು ನೋಡುವವರು ಏನ್ ಮಾಡ್ತಾರೆ? ಭಯಪಡ್ತಾರೆ. ಹಲ್ಲೆಲೂಯಾ. ದೇವಶಾನ್, ಇವತ್ತು ಅನೇಕ ದೇವ ಮಕ್ಕಳು ನಾವುಗಳು, ನೀವುಗಳು ಸಹ ನಮ್ಮ ಕಾರ್ಯಗಳು, ನಿಮ್ಮ ಕಾರ್ಯಗಳು ದೇವರು ಸಫಲತೆ ಕೊಡ್ತಾರೆ. ಯಾಕೆ ಸಫಲತೆ ಆಗ್ತಾ ಇಲ್ಲಪ್ಪ ಅಂದ್ರೆ ನಾವು ದೇವರ ವಾಕ್ಯಕ್ಕೆ ವಿಧೇಯರು ಆಗ್ತಾ ಇಲ್ಲ, ಇಷ್ಟ ಬಂದ ಪ್ರಕಾರ ಬದುಕ್ತಾ ಇದ್ದೇವೆ. ಸಭೆಗೆ ಇರುವಂಥ ವಾಕ್ಯಕ್ಕೆ, ಸೇವಕರಿಗೆ ಇರುವಂಥ ಕಾರ್ಯಗಳ ದೇಶ ನಾವು ಇದೇ ರೀತಿ ಇಲ್ಲ ದೇವಶಾನ್ರೆ. ಹಾಗಾಗಿ ದೇವ ಮಕ್ಕಳೇ, ನಾವು ನೀವು ಸ್ವಭಾವ ನೆನೆಸ್ತಾ ಇದ್ದೇವೆ, ದೇವರಿಗೆ ನಾವು ವಿಧೇಯರಾಗಿ ನಡೆಯುವಾಗ ದೇವಶಾನ್ರೆ ನಿಮ್ಮ ಪ್ರಯತ್ನಗಳು, ನಿಮ್ಮ ಕನಸುಗಳು ತುಂಬಿ ಹೊರಸೂಸುವಂತ ದೇವರು ಮಾಡ್ತಾ ದೇವಶ. ನಿಮ್ಮ ಎಲ್ಲ ಕಾರ್ಯಗಳ ಸಫಲತೆ ದೇವರು ಕೊಡ್ತಾರೆ. ನಿಮ್ಮ ಏನೇ ಆದ್ರೂ ಸಹ ಯಶಸ್ವಿನ ದೇವರು, ಜೀವನ ದೇವರು ಕೊಡ್ಲಿಕ್ಕೆ ಶಕ್ತ ದೇಶ. ವಾಕ್ಯ ಹೇಳ್ತದೆ, ದೇವ್ರು ಹೇಳ್ತಾರೆ, ನೀವು ಇರುವ ಜಾಗದಲ್ಲೇ, ನಿಮಗೆ ಕೊಟ್ಟ ದೇಶದಲ್ಲೇ, ನೀವು ಕೊಟ್ಟ ಊರಲ್ಲೇ ನಾನು ನಿಮಗೆ ಏನುಂಟು ಮಾಡ್ತದೆ ದೇವರು? ಶುಭವನ್ನು ಉಂಟು ಮಾಡ್ತದೆ ದೇಶ. ಓಕೆ, ಎಲ್ಲ ತಲೆ ಮೇಲೆ ಕೈ ಇಟ್ಕೋಣ. ದೇವರೇ, ನಾನಿರುವ ಜಾಗದಲ್ಲಿ, ನಾನಿರೋ ಊರಲ್ಲಿ ನನಗೂ ನನ್ನ ಕುಟುಂಬಕ್ಕೂ ಶುಭವನ್ನೇ ಉಂಟು ಮಾಡುತ್ತಿ, ನನ್ನ ಎಲ್ಲ ಪ್ರಯತ್ನಕ್ಕೆ ಸಫಲವನ್ನ ಕೊಡುತ್ತಿ, ಅದಕ್ಕಾಗಿ ಸ್ತೋತ್ರ. ಆಮೇನ್. ದೇವ್ರೇನು ಹೇಳಿದ್ರಿ? ನೀವು ಯಾವುದೇ ಊರ ಇರಲಿ, ಯಾವುದೇ ಸ್ಥಳ ಇರಲಿ, ಯಾವುದೇ ಜಾಗ ಇರಲಿ, ಏನು ಉಂಟು ಮಾಡ್ತಾರೆ ದೇವರು? ಶುಭವನ್ನೇ ಉಂಟು ಮಾಡ್ತಾರೆ. ದೇವ್ರ ಹತ್ರ ಹೇಳ್ಬೇಕು ದೇಶ. ಆಮೇನ್ ದೇವ್ರೆ, ಹಾಗೆ ಆಗಲಿ ನನ್ನ ಜೀವಿತಿಗೆ. ನೀವು ಅದನ್ನ ನಂಬಿಕೆ ಅರಿಕೆ ಮಾಡಿ ದೇಶ. ಹಲ್ಲೆಲೂಯಾ. ದೇವಶಾನ್ರಿ, ಇವತ್ತು ದೇವ್ರ ಮಕ್ಕಳ ನಮ್ಮ ನಿಮ್ಮೆಲ್ಲರ ಜೀವಿತ ದೇಶ, ನಮ್ಮ ಎಲ್ಲ ಪರಿಸ್ಥಿತಿ ದೇಶ. ವಾಕ್ಯ ಕೆರಡೋಚನೆ ಇರ್ತದೆ, ನೋಡ್ತಾ ನನ್ನ ಜನ ಆಗಿ ನಿಮ್ಮ ಮಾಡ್ತಾನೆ, ಯೆಹೋವನ ಜನರು ತಿಳ್ಕೊಂಡು ನಿಮಗೆ ಭಯಪಡೋರು. ಯೆಹೋವನು ನಿಮ್ಮ ಪಿತೃಗಳ ಪ್ರಮಾಣ ಮಾಡಿದ ಮೇರೆಗೆ
ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನು ಮಾಡುವನು. ಪಶು ಸಂತಾನ ವ್ಯವಸಾಯಗಳನ್ನ ಏನ್ ಮಾಡ್ತಾ ದೇವರು ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ಆಮೆನ್. ನಿಮ್ಮ ಎಲ್ಲಾ ವ್ಯವಸಾಯಗಳಿಗೆ ಏನ್ ಮಾಡ್ತಾರೆ ದೇವರು ಸಫಲ ಮಾಡ್ತಾರೆ. ನಿಮ್ಮ ದುಡಿಮೆಗಳನ್ನ ದೇವ್ರು ಏನ್ ಮಾಡ್ತಾರೆ ಸಫಲ ಮಾಡ್ತಾರೆ. ಹಾಗಾಗಿ ನನ್ನ ದೇವ ಮಕ್ಕಳೇ, ನನ್ನ ದೇವ ಜನರೇ, ಇವತ್ತು ನಮ್ಮ ಜೀವಿತ ನಿಮ್ಮ ಜೀವಿತಲ್ಲೂ ಸಹ ಕರ್ತನ ಮಧ್ಯ ದೇವ ನಾವು ಹೇಳಿಕೊಳ್ಳೋಣ. ಕರ್ತನಿಗಾಯನ ದೇವಜನೇ ಬದುಕಿ ಬಾಳ ದೇವಜನರೇ. ಹಲ್ಲೆಲೂಯಾ. ಹಾಗಾಗಿ ನನ್ನ ಸಹೋದರಿಯರೇ, ನಾನಾಗಲಿ ನೀವಾಗಲಿ ದೇವಜನರೇ, ನಿಮ್ಮೆಲ್ಲರ ಜೀವಿತದಲ್ಲಿ ಕರ್ತನೇ ನಮ್ಮ ಸಫಲತೆ, ನಮಗೆ ಪ್ರಯತ್ನಗಳು ಫಲಗಳು ನೀವು ಒದಗಿಸಿಕೊಡುವಂತ ದೇವ್ರ ಕೃಪೆ ಕೊಡೋ ದೇವರ ದೇವಜನ. ಹಲ್ಲೆಲೂಯಾ. ಕೇಳುವ ವಚನ ತಿಳಿಸಿದ ದೇವಜನರೇ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವರೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಈಗ ನಮ್ಮ ಪರಿಸ್ಥಿತಿಗಳೇನಾಗಿದ್ದಾವೆ ಹೇಳ್ರಿ? ಎಂತ ಒಳ್ಳೆ ಜನ ದೇವಜನ, ಸಾಲ ಕೊಡುತ್ತೀರಿ ಹೊತ್ತು ಸಾಲ ತೆಗೆದುಕೊಂತ ಇದ್ದಾರೆ. ನಾನು ನಿಮ್ಮನ್ನೆಲ್ಲ ಕೇಳ್ಕೊಂಡೇವಿ, ನಾವೀಗ ಸಾಲ ಕೊಡೋದು ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಏನಾಗ್ತದೆ ನಮ್ಮ ಪರಿಸ್ಥಿತಿ? ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಆಗಿದೆ ಅಲ್ವಾ? ಹೌದತ್ತು ಅಲ್ಲ ಹೇಳ್ರಿ? ಧರ್ಮೋಪದೇಶದಲ್ಲಿ ವಾಕ್ಯದ ಹೇಳ್ತದೆ ದೇವಜನರೇ, ದೇವ ಮಕ್ಕಳು ನಾವು ಸಾಲ ಕೊಡುತ್ತೀರಿ ಹೊರತು ಸಾಲ ತೆಗೆದುಕೊಳ್ಳೋದೇ ದೇಶ. ಆದ್ರೆ ಈಗಿನ ಪರಿಸ್ಥಿತಿ ಏನಾಗಿದೆ? ನಮ್ಮ ಎಲ್ಲರಿಗೆ ಸಾಲ ತೆಗೆದುಕೊಳ್ತಾ ಇದೆ ಹೊರತು ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಮಾರ್ಪಡ್ಬೇಕು. ಇದು ಮಾರ್ಪಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ದೇವರ ವಾಕ್ಯನ ಕೈಕೊಂಡು ನಡಿಬೇಕು, ದೇವರ ವಾಕ್ಯ ಪ್ರಕಾರ ಬದುಕಬೇಕು, ದೇವರ ವಾಕ್ಯ ಪ್ರಕಾರ ಜೀವಿಸಬೇಕಾದ ದೇಶ. ಇದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಆಮೇಲೆ ನನ್ನ ಸಹೋದರಿ, ನಾನಾಗಲಿ ನೀವಾಗಲಿ ದೇಶ ಕೆಳವಚ್ಚ ತಿಳಿಸ್ತದೆ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನ ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ದೇವರಾದ ಯೆಹೋವನ ಆಜ್ಞೆಗಳಿಗೆ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣವಾಗಿರುವ ಕೆಳಗಣರಾಗಿರುವುದಿಲ್ಲ. ಈ ವಾಕ್ಯ ನೆರವೇರಬೇಕು. ಈ ವಾಕ್ಯ ನಮ್ಮ ಜೀವಿತ, ನಿಮ್ಮ ಜೀವಿತ, ನಮ್ಮ ಕುಟುಂಬದಲ್ಲಿ ನೆರವೇರಬೇಕು. ಎಲ್ಲ ಜನರಿಗಿಂತ ನಾವು ಮೇಲಿನವರಾಗಿರ್ಬೇಕಾಯ್ತು. ಆಮೇಲೆ ನಾವೆಲ್ಲ ಲೋಕದ ಆಸ್ತಿ ಅಂತಸ್ತು ಜನರನ್ನು ನೋಡ್ಬೇಡ. ವಾಕ್ಯತೆ ಯಾರು ಐಶ್ವರ್ಯವಂತರು, ಯಾರು ಹೃದಯದಲ್ಲಿ ಕ್ರಿಸ್ತನ ಇದ್ದಾರೋ ಅವರೇ ಐಶ್ವರ್ಯವಂತರು. ಆಸ್ತಿ ಅಂತಸ್ತು ಇರ್ತದೆ, ಹೋಗ್ತದೆ ದೇಶ. ಏನು ತರಲೆ, ಏನು ತೆಗೆದುಕೊಂಡು ಹೋಗಿಲ್ಲ. ಅದಕ್ಕೆ ಭಕ್ತ ಭಾಳ ಚೆನ್ನಾಗಿದೆ. ಅವ್ರ ಹಾಡು ಕೇಳಿ ನಂಗೆ ತುಂಬ ಸಂತೋಷ ಆದ ದೇಶ. ಹಾಗೆ ಕಣ್ಣೀರ್ ಬದ ದೇಶ. ಅವ್ರು ಬಹಳ ಅರ್ಥಗರ್ಭಿತವಾಗಿ ಹಾಡಿದ ದೇಶ. ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಪರಿಣಾಮಕರವಾದಂತಹ ಹಾಡ ದೇಶ. ನನ್ನ ಸಹೋದರ, ನಾವು ಏನು ತರಲಿಲ್ಲ, ಹೋಗುವಾಗೂ ಸಹ ಏನು ಮಾಡಲ್ಲ, ಏನು ತೆಗೆದುಕೊಂಡು ಹೋಗಲ್ಲ. ಬ್ರದರ್ಸ್, ಸಹೋದರಿಯೇ, ನಿನಗೆ ಅದಿಲ್ಲ ಇದಿಲ್ಲದ ಜಿಗುಷ ಆಗಬೇಡ. ಇರುವುದರಲ್ಲೇ ತೃಪ್ತಿ ಆಗು, ಇರುವುದರಲ್ಲೇ ಪ್ರಾರ್ಥಿಸು, ಇರುವುದರಲ್ಲೇ ದೇವರಿಗೆ ನಿಂತುಕೋ, ಇರುವುದರಲ್ಲೇ ದೇವರಿಗೆ ಜೀವಿಸು. ಖಂಡಿತ ದೇವರಿಗೆ ನೀವು ಇದೇನಾಗುವಾಗ ದೇವರು ಎಲ್ಲ ಜನಗಿಂತ ಉನ್ನತವಾಗಿ ಇಟ್ಟೇ ಇಡ್ತಾರೆ. ವಾಕ್ಯ ಲೋಕದ ಆಸ್ತಿ ಅಂತಸ್ತು ನೋಡಿ ಅವರೇ ಐಶ್ವರ್ಯವಂತರಲ್ಲ, ಯಾರ ಹೃದಯದಲ್ಲಿ ಯೇಸುವಿದ್ದಾರೋ ಅವರೇ ಐಶ್ವರ್ಯವಂತರು. ಲೋಕದ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಈ ಲೋಕ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತೇಸಯ್ಯ. ಏಸಯ್ಯ 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 ಏಸಯ್ಯ. ಈ ಲೋಕದ ಐಶ್ವರ್ಯಕ್ಕಿಂತ ನಮ್ಮ ಜೊತೆ ಯೇಸು ಇದ್ರೆ ಅದೇ ದೊಡ್ಡ ಐಶ್ವರ್ಯ. ಪರಲೋಕದ ಐಶ್ವರ್ಯ ನಮಗೆ ಎಲ್ಲರಿಗೂ ಸ್ವಂತ. ಯೇಸು ನಂಬ್ತೀರಿ, ಪರಲೋಕದ ಎಲ್ಲ ಆಶೀರ್ವಾದ ನಮಗೆ ಸ್ವಂತ. ಹಲ್ಲೆಲೂಯಾ. ದೇವಜನ, ಇವತ್ತು ಯಾರೇ ಏನೇ ಎಷ್ಟೇ ಕೋಟ್ಯಾಧಿಪತಿ ಬಿದ್ದರೂ ಅವ್ರಿಗೆ ಏನು ಬೇಕು? ದೇವರ ಆಶೀರ್ವಾದ ಬೇಕು, ದೇವರ ಆರೋಗ್ಯ ಆಯಿಸ್ಕೊಳ್ಬೇಕು.
ಹಾಗಾಗಿ ನೀವು ಸಾಲ ಕೊಡ್ತಿರೋದು ಸಾಲ ತೀರೋದು ನಿಮ್ಮ ಪ್ರಯತ್ನಗಳೆಲ್ಲ ಸಫಲ ಕೊಡ್ತಾನೆ ದೇವರು ಇದ್ದಾರೆ. ಆದ್ರೆ ನಾವು ಒಂದು ಮಿಸ್ಟೇಕ್ ಮಾಡ್ತಾ ಇದ್ದೇವೆ. ದೇವರಿಗೂ ದೇವರ ಕಾರ್ಯಕ್ಕೂ ದೇವರ ವಾಕ್ಯಕ್ಕೂ ವಿಧೇಯರಾಗದೆ ಮನುಷ್ಯ ಬಂದಾಗ ಹೋಗೋದ್ರಿಂದ ನಿಮ್ಮೆಲ್ಲರ ಜೀವಿತದಲ್ಲಿ ಆ ಆಶೀರ್ವಾದ ಹೊಂದಿಕೊಳ್ಳದೆ ನಮ್ಮ ಮುಂದೆ ಹೋಗ್ತಾ ಇದ್ದೇವೆ. ಹಾಗಾಗಿ ಕೊನೆದಾಗ ಒಂದು ವಚನ ಓದಿ ನಾವೆಲ್ಲ ಪ್ರಾರ್ಥನೆ ಮಾಡಕ್ಕೆ ಹೋಗೋ ದೇವಚನ. ಜ್ಞಾನೋಕ್ತಿ 8ನೇ ಅಧ್ಯಾಯ 17 ವಚನ ದೇವಚನ. ಪ್ರೊವರ್ಬ್ಸ್ ಚಾಪ್ಟರ್ 8 ವರ್ಸ್ 17 ದೇವಚನ. ಜ್ಞಾನೋಕ್ತಿ ದೇವಚನ. ಜ್ಞಾನೋಕ್ತಿ 8ನೇ ಅಧ್ಯಾಯ 17 ವಚನ ಯಾರಾದ್ರೂ ಓದಿ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ನೋಡ್ರಿ, ದೇವ್ರ ಹೇಳ್ತಾರೆ, ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸ್ತೇನೆ. ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನನ್ನಲ್ಲಿ ಧನದ ಘನತೆಗಳು. ನೋಡ್ರಿ, ದೇವರಲ್ಲಿ ಏನಿದೆ? ಧನ ಘನತೆ ಇದೆ, ಶ್ರೇಷ್ಠ ಸಂಪತ್ತಿದೆ, ನೀತಿಯು ಇರುತ್ತದೆ. ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ನಾನು ಹಿಡಿದಿರುವ ದಾರಿಯೇ ನೀತಿಯೇ, ನ್ಯಾಯ ಮಾರ್ಗಗಳಲ್ಲಿ ನಡೆಯುತ್ತೇನೆ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ದೇವರನ್ನ ಪ್ರೀತಿಸ್ರಿ, ದೇವರನ್ನ ಗೌರವಿಸ್ರಿ. ದೇಶ ಅವರ ಸನ್ನಿಧಿಯಲ್ಲಿ ಧನ ಇದೆ, ಧನ ಮತ್ತು ಘನ ಎರಡೂ ಇದೆ. ದೇಶ ಅವರಿಂದ ಆಗುವಂತ ಆದಾಯ ಇದೆಯಲ್ಲ, ಚೊಕ್ಕ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿ. ದೇವರಿಂದ ಬರುವ ಆಸ್ವಾದ ಇಲ್ಲ ದೇಶ, ಅದು ಶುಭಕರ್ತವಾದ ದೇವ ಮಕ್ಕಳು ನಾವು ಹೀಗಿರಲು ನಮ್ಮನ್ನ ಪ್ರೀತಿಸೋರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸವನ್ನ ತುಂಬಿಸುವೆನು. ಆಮೇಲೆ ಸಹೋದರಿ, ನಾವು ದೇವರನ್ನು ಪ್ರೀತಿಸೋಣ, ದೇವರ ಆಜ್ಞೆ ಕೈಕೊಂಡು ನಡೆಯೋಣ. ನನ್ನನ್ನು ಪ್ರೀತಿಸಂತ ಹೇಳುವವರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯೋರು ನನ್ನನ್ನು ಏನ್ ಮಾಡ್ತಾರೆ? ಪ್ರೀತಿಸುವಂತ ದೇವರು ಆಗ್ತಿಸ್ತಾರೆ. ನಾನು ಸಹ ನೀನು ಸಹ ಈ ಸಮಯದಲ್ಲಿ, ಈ ಮಧ್ಯಾಹ್ನ ಸಮಯದಲ್ಲಿ ದೇವರನ್ನು ಪ್ರೀತಿಸಿದರೆ ನಮಗೇನಿದೆ? ಧನನೂ ಇದೆ, ಘನತೆನೂ ಇದೆ, ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾದ ಆಸ್ತಿ ಇದೆ, ಪ್ರತಿಫಲ ಇದೆ. ನಮ್ಮ ಬೊಕ್ಕಸ ದೇವರು ತುಂಬಿ ಹೊರಸೂಸುವಂತ ದೇವಸ್ಥಾನ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ದೇವ ಮಕ್ಕಳು, ನೀವು ಚಿಂತೆ ಮಾಡಬೇಡ್ರಿ. ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗ್ಬೇಕಾ? ನಿಮ್ಮ ದುಡಿಮೆ ಎಲ್ಲ ಕೆಲಸಗಳು ಯಶಸ್ವಿ ಆಗ್ಬೇಕಾ? ನಿಮ್ಮ ಪ್ರಯತ್ನಗಳ ಫಲಗಳು ಸಿಗಬೇಕಾ? ದೇವರ ವಾಕ್ಯ ನೀವು ಕೈಕೊಂಡು ನಡ್ರಿ, ಖಂಡಿತ ದೇವರೆಲ್ಲ ದೇಶ. ಆದ್ರೆ ಕೆಳಗಡೆ ವಚನ ಓದ್ತಾದ್ರೆ ನೀವು ದುಃಖ ಆಗ್ತದೆ ದೇಶ. ಆಜ್ಞೆ ಮೀರಿ ನಡೆದ್ರೆ ಇವೆಲ್ಲ ಉಲ್ಟಾ ಆಗ್ತಾವ. ಆಜ್ಞೆ ಮೀರಿ ನಡೆದ್ರೆ ಏನ್ ಮಾಡ್ತೇವೆ? ಏನ್ ದೇವ್ರು ಹೇಳಿದ್ರೆ ಆಸ್ವಾದ, ಅವೆಲ್ಲ ಶಾಪಾಗಿ ಮಾರ್ಪಡ್ತಾನೆ. ಅದಾಗದಂತೆ ದೇವರಿಗೆ ವಿಧೇಯರಾಗಿದ್ದು ಆಶೀರ್ವಾದಕ್ಕೆ ಪಾತ್ರರಾಗಿ ಕುಟುಂಬಕ್ಕೂ ಮಕ್ಕಳಿಗೆ ಶುಭಗಳನ್ನ, ಆಶೀರ್ವಾದಗಳನ್ನ ದೇವರು ಆಗತ್ತೆ ಇರುವಂಥ ಜಾಗದಲ್ಲಿ, ಇರುವಂಥ ಊರಲ್ಲಿ ನಿಮಗೆಲ್ಲ ಏನು ಉಂಟು ಮಾಡ್ತಾನೆ? ಶುಭವನ್ನು ಉಂಟು ಮಾಡ್ತಾನೆ. ನನ್ನ ಸ್ವಂತ ಜನರಾಗಿ ದೇವರು ನಮ್ಮನ್ನು ಆರಿಸ್ಕೊಂಡು, ನನ್ನನ್ನೇನು ದೇವ್ರ ಜನರೇ. ಅದಕ್ಕಾಗಿ ದೇವ ಮಕ್ಕಳು ಲೋಕಲ್ ನಾವು ಇದ್ದೀವಿ. ಯಾವುದೇ ರೀತಿಯ ಚಿಂತೆ ಮಾಡಬೇಡ್ರಿ. ಯಾವುದೇ ರೀತಿ ಮೊದಲು ನಾನು ಹೇಳ್ಕೊಂಡ ನನ್ನ ನಂಬಿಕೆಯನ್ನ, ನನ್ನ ಜೊತೆ ಯೇಸು ಅನ್ನೋದು ನಾನು ಐಶ್ವರ ಅಂತ ವಾಕ್ಯ ಅದಲ್ಲ. ನೀ ನನ್ನ ಜೊತೆಯಲ್ಲಿ ಇರಲು ಪರಲೋಕ ಸಂಪತ್ತು. ಯೇಸು ನಮ್ಮ ಜೊತೆ ಇದ್ರೆ ಏನಿದೆ? ಪರಲೋಕ ಸಂಪತ್ತು. ಪರಲೋಕ ಸಂಪತ್ತು ಗೊತ್ತಾ ನಿಮ್ಗೆ? ಯಾರ್ಯಾರ ಅಲ್ಲೇನಿದೆ? ಚಿನ್ನದ ಬೀದಿ ಇದೆ, ಪರಲೋಕದಲ್ಲಿ ಜನ ವಜ್ರ ಇದೆ, ವೈಡೂರು ಇದೆ. ದೇವ್ರು ಈ ಲೋಕದಲ್ಲಿ ವಾಕ್ಯ, ಈ ಲೋಕಲ್ಲಿ ಸಹ ನಮಗೆ ಪ್ರತಿಫಲ ಇದೆ. ಈ ಲೋಕ ಬಿಟ್ಟು ಹೋದ್ರೆ ಸಹ ದೊಡ್ಡ ಪ್ರತಿಫಲ ದೇವ್ರು ನಮಗೆ. ದೇವರಿಗೆ ಹರಿಕೆ ಹೊತ್ತದನ್ನು ನೀವು ಸಲ್ಲಿಸಬೇಕು, ಆಗಲೇ ದೇವ್ರು ನಿಮ್ಮನ್ನು ಆಶ್ವಸ್ತಾರೆ. ಹರಿಕೆ ಹೊತ್ತು ಅನೇಕ ರೀತಿ ಹಾಗೆ ಇಟ್ಕೊಂಡು ಜೀವಿಸಬೇಡ್ರಿ, ಅದ್ರ ಒಳಗೆ ಕೊರಗಬೇಡ್ರಿ. ಹೊತ್ತ ಹರಿಕೆಯನ್ನ ದೇವ್ರ ಭಕ್ತ ದಾವಿದ ಹೇಳ್ತಾನೆ, ಹೊತ್ತ ಹರಿಕೆನ ಎಲ್ಲ ಸಭೆಗಳನ್ನ ನಾನು ಏನು ಮಾಡ್ತೇನೆ? ಬಂದು ಸ್ವಾಮಿ ಸಭೆಗಳ ಮಧ್ಯದಲ್ಲಿ ನಿಮಗೆ ಸಲ್ಲಿಸ್ತೇನೆ ಅಂತ ಹೇಳೋದು. ನನ್ನ ದೇವ ಮಕ್ಕಳು, ನಾವು ಇವತ್ತು ಎಷ್ಟೋ ಸಾರಿ ಏನೆಲ್ಲ ಅರಿಕೆ ಮಾಡಿದ್ವಿ, ಏನೆಲ್ಲ ಹೇಳ್ತೀವಿ ವಿಷಯ. ಹಲ್ಲೆಲೂಯಾ. ಹಾಗೆ ಇದು ಮಾಡಬೇಕು. ಲೋಕ ರೀತಿಯಲ್ಲಿ ಎಷ್ಟೋ ಕಡೆ ಅರಿಕೆ ಹೊತ್ತಾಗ ಅದನ್ನು ತೀರಿಸ್ತಿರ್ತೀವಿ ವಿಷಯ. ದೇವರಿಗೆ ಆಗಿ ನೀವು ಅರಿಕೆ ಹೊತ್ತಾಗ ಅದನ್ನು ತೀರಿಸದೇ ಇರಬೇಡ. ನಿನ್ನ ನಷ್ಟ ಆದರೂ ಸಹ ಪ್ರಮಾಣ ತಪ್ಪಬೇಡ. ಏನು ಹೇಳಿದ್ರು ಅದಕ್ಕೆ ನೀನು ನೆರವೇರಿಸು, ಅದು ನೀನು ಕೊಡು. ದೇವರು ನಿನ್ನ ಹೇಳುವಾಗ ಆಶ್ವಸ್ತೇವೆ. ಆಮೇಲೆ ಹಾಗಾಗಿ ದೇವರ ನಾವು ಹೇಳೋಣ. ಕರ್ತನೆ ಕೊಟ್ಟದ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಮನೆ ನಿಮ್ಮ ಮನೆ ವಾಕ್ಯ ಭಕ್ತ ದಾವಿ ಹೇಳ್ತಾನೆ, ಕೀರ್ತನೆ 23ನೇ 6ನೇ ವಚನ, ನನ್ನ ಜೀವಮಾನವಿಡೀ ಎಲ್ಲವೂ ಶುಭ ಕೃಪೆಯನ್ನು ಹಿಂಬಾಲಿಸ್ತದೆ, ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವನು. ಇವತ್ತು ಹೇಳೋ ದೇವರೇ, ನಮ್ಮ ಮನೆ ನಮ್ಮ ಕುಟುಂಬಕ್ಕೆ ಶಾಪಗಳು ಹಿಂಬಾಲಿಸ್ಬೋದು, ಎಲ್ಲ ಮೊಣಕಾಲು ದೇಶ. ಕರ್ತ ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ರೋಗಗಳು ಹಿಂಬಾಲಿಸಬಾರ್ದಪ್ಪ. ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ಸ್ವಾಮಿ ಪ್ಲೀಸ್ ಎಲ್ಲ ಕಷ್ಟ ಕಣ್ಣೀರ ಸಾಲಗಳು ಹಿಂಬಾಲಿಸಬಾರ್ದು. ಎಸಯ್ಯ ಶುಭಗಳು ಕೃಪೆಗಳು ನಮ್ಮನ್ನು ಹಿಂಬಾಲಿಸುತ್ತೆ ಸಹಾಯ ಮಾಡಿ ಎಂಬುದಾಗಿ ಕರ್ತನ ಒಪ್ಪಿಸಿಕೊಂಡು ದೇವಶಾಸ್ತ್ರ